ಆಗೈತೆ ನೋಡಪ್ಪ, ಆಗೈತೆ ನೋಡು. ರೊಕ್ಕ ಕೊಟ್ಟು ಸಾಕಾಗೋತ್ ನೋಡಿ ಅಡಿಸಿ ಮಕ್ಕಳ ನಿಮಗೆ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಡೇ 3. ಫೈನಲಿ ನಾವು ಇವತ್ತು ರೀಚ್ ಆಗಿಬಿಡ್ತೀವಿ ಪ್ರಯಾಗ್ರಾಜ್ಗೆ. ಬಟ್ ಏನಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ರ್ಯಾಶ್ ಡ್ರೈವಿಂಗ್ ಐತಿ ಇಲ್ಲಿ ಟ್ರಕ್ನವ್ರದ್ದು. ಭಾಳ ಅವೇರಾಗಿ ಬರ್ರಿ ಬರೋರು. ಮುಂದೇನೋ ಸಿಕ್ಕಾಪಟ್ಟೆ ರ್ಯಾಶ್ ಐತಿ ಅಂತ ಹೇಳತ್ತಾರ. 1226 ಕಿಲೋಮೀಟ್ರ್ ಟೋಟಲ್ ರನ್ ಮಾಡೀವಿ. ಬಟ್ ನಾವು ಇಲ್ಲಿ ನಿದ್ದೆ ಬಂತಂದು ಹಾಕೊಂಡ್ಬಂದ್ಬಿಟ್ವಿ ಗಾಡಿ ಸೈಡ್. ಈಗ ಮತ್ತೆ ಅದು ಹೊಡ್ಯಾಕತ್ತೀವಿ. ರೋಡ್ ಸೂಪರ್ ಐತಿ. ಮಧ್ಯಪ್ರದೇಶ ಫಾಗ್ ಸ್ಟಾರ್ಟ್ ಆಗೈತಿ. ಥಂಡಿ ಕಾರ್ನಾಗ ನಾವು ಹೀಟರ್ ಆನ್ ಮಾಡೀವಿ. ಪ್ಲಸ್ ರಗ್ ಓದ್ಕೊಂಡಿವಿ. ರಗ್ ನೋಡ್ರಿ, ಇಲ್ಲಿ ಕಾಣಿಸ್ತಾನೆ, ಕಾಣುತ್ತೆ ನೋಡ್ರಿ. ಅವೇರ್ ಅಬೌಟ್ ಕೋಲ್ಡ್, ಚಳಿಗೆ ಏನೇನು ಸೇಫ್ಟಿ ಮೆಜರ್ಸ್ ಬೇಕೆಲ್ಲ ತೊಗೊಂಡು ಬರ್ರಿ. ನಾವು ರಗ್ ಹಾಕ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ಕಾರ್ನಾಗ ಹೀಟರ್ ಆನ್ ಮಾಡಿ ಹೊಂಟೀವಿ. ಸಿಕ್ಕಾಪಟ್ಟೆ ಥಂಡಿ ಐತಿ. ಇಲ್ಲಿ ರೂಟ ಒಂಥರ ಡಿಫ್ರೆಂಟ್ ಆಗದವು. ಕಾಡು ಫಾರೆಸ್ಟ್ ಝೋನ್ ಅಂತ ಹಾಕ್ತಾರ. ಸಿಕ್ಕಾಪಟ್ಟೆ ಎಲ್ಲ ಗಿಡಗಳು ಒಣಗಿ ನಿಂತು ಬಿಟ್ಟಾವು. ಸುಮ್ಮನೆ ಜಸ್ಟ್ ಒಂದು ಊದಿನ ಕಡ್ಡಿ ನೆಲಕ್ಕೆ ಬಿತ್ತಂದ್ರೆ ಬೆಂಕಿ ಹತ್ತು ಲೆವೆಲಿಗೆ ಒಣಗಿ ರಟ್ಟಾಗಿ ನಿಂತಾವ ನೋಡ್ರಿ ಇಲ್ಲಿ ಗಿಡಗಳು. ಆಮೇಲೆ ಟ್ರಕ್ಗಳು ವೆರಿ ರ್ಯಾಶ್ ಡ್ರೈವಿಂಗ್. ಅವರು ಲೆಫ್ಟ್ ಬರ್ಬೇಕಂದ್ರೆ ಲೆಫ್ಟ್ ಬರ್ಬೇಕಂತ ಮನ್ಸು ಮಾಡಿ ಬರ್ಗಂತ ಬರ್ತಾರ. ಬಾಜುಕ್ ಯಾವ ಗಾಡಿ ಐತಿ, ಯಾರು ಬರತ್ತಾರ, ಯಾರು ನಿಂತಾರ ಏನೂ ನೋಡೋದಿಲ್ಲ. ಸೊ ಇಲ್ಲೊಂದು ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ಬೇಕು. ನಿದ್ದಿಗಣ್ಣಾಗ ಲಾಂಗ್ ರೂಟ್ ಬಂದಾಗ ನಿದ್ದೆ ಬರುತ್ತೆ, ಸ್ವಲ್ಪ ಅದೊಂದು ನೋಡ್ಕೊಂಡು ಬರ್ರಿ. ಆಮೇಲೆ ಫಾಗ್ ಇರುತ್ತೆ. ಇಲ್ಲಿ ಫಾಗ್ ಇರೋದ್ರಿಂದ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ಯಾವು. ನಿನ್ನೇನೋ ಒಂದು ಆಕ್ಸಿಡೆಂಟ್ ಆಗೈತೆ ಅಂತ ಕ್ರೀಟಾ, ಯಾರೋ ಸ್ಪಾಟ್ ಡೆತ್ ಆಗಿರತ್ತ. ಅದು ಬೆಂಗಳೂರ್ದಂತ ಹೇಳಿದ್ರು ಅಲ್ಲಿ ಡಾಬಾ ಹತ್ರ ನಿಂತಾಗ. ಆಕ್ಸಿಡೆಂಟ್ ಆಗಿತ್ತು. ಟ್ರಕ್ಕಿಗೆ ಹೊಡೆದಾನ್ರಿ, ನಿಂತಿ ಟ್ರಕ್ಕಿಗೆ. ಮೋಸ್ಟ್ಲಿ ಡ್ರೈವರ್ ಬರಾತಿತ್ತು ಅದು ರೂಟ್ನಾಗ. ಸೊ ಪ್ಯಾಸೆಂಜರ್ಸ್ ಏನು ಅದ ಕಾಣಲ್ಲ, ಅವರೆಲ್ಲ ಸೈಡಿಗೆ ಕುಂತಾರ. ಹಿಂದಿಂದ ಹೋಗಿ ಹೊಡೆದಾನ ಅಂದ್ರೆ ಏನಾಗೈತಿ, ಒಂದು ನಿದ್ದಿಗಣ್ಣು ಇರ್ತೈತಿ ಈ ರೋಡ್ನ್ಯಾಗ. ನಿದ್ದೆ ಭಾಳ ಬರ್ತಾವ. ಅರ್ಲಿ ಮಾರ್ನಿಂಗ್ ಡ್ರೈವಿಂಗ್ ಮಾಡ್ತಾ ಇದ್ರ. ಇಲ್ಲ ಅಂದ್ರೆ ಫಾಗ್ ಕ್ಲೌಡ್ ಆತಂದ್ರ ಜಸ್ಟ್ ನಮ್ಗೆ 2 ಫೀಟ್ನಾಗ ಏನೂ ಕಾಣಿಸಲ್ಲ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಫಾಗ್ ಬೀಳ್ತೈತೆ. ಇಲ್ಲಿ ಭಾಳ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ಬೇಕು. ಆಮೇಲೆ ಲಾರಿಯವರು ಒಂದೇ ಲೈನ್ಯಾಗ ಹೋಗ್ತಿರ್ತಾರ. ಲೆಫ್ಟ್ ರೈಟಿಗೆ ಎಳೆಯಂಗಿಲ್ಲ. ಅಕಸ್ಮಾತ್ ಲೆಫ್ಟ್ ಎಳೆದ್ರು ಅಂತಂದಾಗ ನೀವು ಹೋದ್ರಿಂದ್ರೂ ವಾಪಸ್ ಅವ ರೈಟಿಗೆ ಎಳ್ಕೊಳಂಗಿಲ್ಲ. ಅವ ಲೆಫ್ಟಾಗಿ ಬರ್ತಿರ್ತಾನ. ಲೆಫ್ಟ್ ರೈಟ್ ಎಳೆಯೋಕ್ಕಾಗಲ್ಲ, ಲೋಡ್ ಫುಲ್ ಇರುತ್ತೆ. ನೀವು ಬರಂಗಿದ್ರಂದ್ರೆ ಗಾಡಿ ಲೆಫ್ಟ್ ಬರತ್ತಿತ್ತು, ನೀವು ಲೆಫ್ಟ್ನಾಗ ಓವರ್ಟೇಕ್ ಮಾಡತ್ತಿದ್ರಿ ಅಂದ್ರೆ ಅವ್ನಿಗೆ ಬಿಟ್ಟು ಬಿಡ್ರಿ ದಾರಿ. ಹಂಗೂ ನೀವು ಪಾಸಕ್ಕೆ ನಿಂತು ಬರಕ್ಕೆ ಹೋದ್ರಿ ಅಂದ್ರೆ ಅವ್ರು ಮಾತ್ರ ನಿಲ್ಸಂಗಿಲ್ಲ. ನಿನ್ನೆ ನಾನು ನೋಡೀನಿ, ಅವ್ರು ಏನು ಮಾಡಿದ್ರು ಬ್ರೇಕ್ ಹೊಡೆಯಂಗಿಲ್ಲ ಮತ್ತು ವಾಪಸ್ ರೈಟ್ಗೂ ಎಳೆಯಂಗಿಲ್ಲ. ಬಿಕಾಸ್ ಅವ್ರು ಸಿಕ್ಕಾಪಟ್ಟೆ ಲೋಡ್ ಇರುತ್ತೆ. ಅವ್ರ ಗಾಡಿ ಎಳ್ದಾಡಕ್ಕೆ ಆಗಂಗೂ ಇಲ್ಲ ಅವ್ರಿಗೆ.
ಹಾಯ್, ಗುಡ್ ಮಾರ್ನಿಂಗ್. ಡೇ 3 ಪ್ರಯಾಗ್ರಾಜ್ ಜರ್ನಿ ಡೇ 3 ಬಂದು ರೀಚ್ ಆದ್ವಿ. ಡೇ 3 ಒಳಗೆ ಇವತ್ತು ನಾವು ಯಾವುದೋ ಒಂದು ಡುಮ್ಮಾ ಅಂತ ಊರ ಹೆಸರು, ನಿಯರ್ ಡುಮ್ಮಾ ಹತ್ರ ಇದೀವಿ. ಇಲ್ಲೊಂದು ಡಾಬಾ ಐತಿ, ಬೆಳಿಗ್ಗೆ ರಿಫ್ರೆಶ್ ಆಗಕ್ಕೆ ಅಂತೇಳಿ ನಿಂತೀವಿ. ಎಲ್ಲ ರಿಫ್ರೆಶ್ ಆದ್ವಿ. ಪ್ರಯಾಗ್ರಾಜ್ ಇಲ್ಲಿಂದ ನಮಗೆ ಇನ್ನ 323 ಕಿಲೋಮೀಟರ್ ಐತಿ. ನಾವೀಗ ಪ್ರಯಾಗ್ರಾಜ್ ಹೋಗೋದಾ ಅಥವಾ ಇಲ್ಲೆಲ್ಲರೂ ಟೂರ್ ಮಾಡ್ಕೊಂಡು ಆಮೇಲೆ ಹೋಗೋದಾ ಅಂತ ಪ್ಲಾನ್ ಮಾಡತ್ತೀವಿ. ಬಿಕಾಸ್ ಕ್ರೌಡ್ ಜಾಸ್ತಿ ಐತಂತಲ್ಲಿ, ಜನ ಜಾಸ್ತಿ ಬಂದಾರಂತ. ಸೊ ಅದಕ್ಕೆ ಬೇರೆ ಬೇರೆ ಕಡೆ ಎಲ್ಲ ವ್ಯವಸ್ಥೆ ಮಾಡತ್ತಾರಂತ. ಸೊ ಅದಕ್ಕೆ ವಾರಣಾಸಿ ನಿಯರ್ ಐತಿ, ಅಯೋಧ್ಯ ನಿಯರ್ ಐತಿ. ಅವೆರಡು ಮುಗಿಸ್ಕೊಂಡು ಆಮೇಲೆ ಪ್ರಯಾಗ್ರಾಜ್ ಬರ್ಬೋದು, ಏನು ಗದ್ಲಿರಂಗಿಲ್ಲ ಆ ಟೈಮ್ನಾಗ. ಬಟ್ ನೀವು ನಾಗಸಾಧುಗಳು ನೋಡ್ಬೇಕು, ಅಗೋರಿಗಳು ನೋಡ್ಬೇಕಂದ್ರ ನಾವು ಅವ್ರಿನ್ನ ಶಿವರಾತ್ರಿವರೆಗೂ ಇರ್ತಾರ. ನೀವು ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು ಶಿವರಾತ್ರಿ ಒಳಗ. ಸುಮ್ಮನೆ ಅಲ್ಲಿ ರಶ್ ಐತೋ ಇಲ್ಲೋ ಅನ್ನೋದನ್ನ ಅಪೋಸಿಟ್ ಸೈಡ್ ವೆಹಿಕಲ್ ಬರ್ತಾ ಇರ್ತಾವಲ್ಲ, ಅವ್ರನ್ನ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ನೀವು ಎಂಟ್ರಿ ತಗೊಳ್ರಿ. ಈಗ ನಮ್ಮ ಕಡೆಯವರಲ್ಲಿ ಅದಾರ, ಆಲ್ರೆಡಿ ಪ್ರಯಾಗ್ರಾಜ್ನಾಗ ಅದಾರ, ಅವ್ರು ಫೋನ್ ಮಾಡಿ ಹಂಗಂದ್ರು. ಬಟ್ ಇನ್ನೊಂದು ಟಾಪ್ ಸೀಕ್ರೆಟ್ ಟ್ರಿಕ್ಸ್ ಏನಂದ್ರೆ, ಮಿಡ್ ನೈಟ್ ಒಳಗೆ ಹೋದ್ರೆ ಎಂಟ್ರಿ ಕೊಡ್ತಾ ಇದಾರಂತ. ಆಮೇಲೆ ಜನ ಜಾಸ್ತಿ ಐತಿ, ನೀವು ಮಿಡ್ ನೈಟ್ ಹೋಗ್ರಿ, ಯಾವಾಗ ಹೋಗ್ರಿ, ನಿಮ್ಗ ತೊಂದರೆ ಆಗ್ಬಹುದು. ಇಲ್ಲಿ ಟೂರಿಸ್ಟ್ ಸ್ಪಾಟ್ಗಳು ತುಂಬಾ ಅದಾವು, ನೀವು ನೋಡೇ ಇರ್ತಕ್ಕಂಥವು. ಅವನ್ನ ಟ್ರೈ ಮಾಡ್ರಿ. ಆಮೇಲೆ ಬೇಕಾದ್ರೆ ನೀವು ಪ್ರಯಾಗ್ರಾಜ್ ಎಂಟ್ರಿ ತಗೊಳ್ರಿ, ಯಾಕಂದ್ರೆ ಇನ್ನ ಶಿವರಾತ್ರಿವರೆಗೂ ಇರುತ್ತೆ. ಅಮಾಸಿ ಪುಣ್ಯ ಸ್ನಾನ ಒಂದ್ ಮಿಸ್ ಆಗ್ಬೋದು, ಅದಾದ್ಮೇಲೆ ಇನ್ನೊಂದು ಯಾವ್ದೋ ಸ್ನಾನ ಬರುತ್ತೆ, ಅದು ಆ ದಿನನೂ ತುಂಬಾ ಒಳ್ಳೇದಂತ. ಸೊ ನೀವು ಅಲ್ಲೇ ಬೇಕಾದ್ರೆ ಟೆಂಟ್ ಹಾಕೊಂಡು ಸ್ಟೇ ಆಗಿ ಅದನ್ನ ಮುಗಿಸ್ಕೊಂಡು ಹೋಗ್ಬೋದು. ನೋಡ್ರಿ, ನೀವು ಬೆಟರ್ ಪ್ಲಾನ್ ಮಾಡ್ಕೊಂಡು ಬರ್ರಿ. ನಿಮ್ಗೆ ಯಾರು ಗೈಡ್ ಮಾಡೋರು ಇರ್ಲಿಲ್ಲ ಅಂದ್ರೆ ಅಪೋಸಿಟ್ ಸೈಡ್ ಗಾಡಿಗಳು ಬರ್ತಾ ಇರ್ತಾವ ಅಲ್ಲಿ ಪ್ರಯಾಗ್ರಾಜ್ ಟ್ರಿಪ್ ಮುಗಿಸ್ಕೊಂಡು. ಅವ್ರಿಗೆ ಸ್ಟಾಪ್ ಮಾಡಿಸಿ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನೀವು ಒಳಗೆ ಎಂಟ್ರಿ ತಗೊಳ್ರಿ. ಆಮೇಲೆ ಸ್ಟಿಲ್ ಜೋಶ್ ಅಂತೂ ಕಮ್ಮಿ ಆಗಿಲ್ಲ. ವೆಹಿಕಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡತೈತಿ. ನಮ್ಗೇನು ಬೇಸರ ಆಗೋಲ್ದು ಜರ್ನಿ. ರೋಡ್ಸು ಚೆನ್ನಾಗದಾವು. ಆದ್ರೆ ಕೆಲವೊಂದು ನೈಟ್ ಟೈಮ್ ಕೆಲವೊಂದು ಫಾಗ್ ಇಂದ ಅಥವಾ ನಿದ್ದೆಗಳಿಂದ ಆಕ್ಸಿಡೆಂಟ್ ಆಗ್ಯಾವು. ಸೊ ಅದಕ್ಕೆ ಸ್ವಲ್ಪ ಅವೇರ್, ನಿದ್ದೆ ಬಂದ್ರೆ ಸೈಡ್ ಹಾಕೊಂಡು ಮಕ್ಕೋರಿ. ನಾನು ಬರಾತಿದ್ದೆ, ಅಲ್ಲಿ ಯಾವ್ದೋ ಒಂದು ನಿದ್ದೆ ಬಂದಂಗೆ ಆಯ್ತು, ನಿಲ್ಸಿ ಒಂದ್ ತಾಸು ಮಕ್ಕೊಂಡು ಎದ್ದೋಣ ಅಂತ ಮಕ್ಕೊಂಡೆ. ಅಲ್ಲಿ ಎದ್ದು ನೋಡ್ತೀನಿ ಒಂದ್ ತಾಸು ಆಗೈತೇನೆ ಅಂತೇಳಿ ಬೆಳಗ್ಗೆ 6 ಗಂಟೆ ಆಗಿತ್ತು. 6 ಗಂಟೆಯಿಂದ ಗಾಡಿ ಹೊಡ್ಕೊಂಡ್ ಬಂದು ಇಲ್ಲಿ ಡಾಬಾ ಹತ್ರ ನಿಂತೀನಿ. ಬಟ್ ಹೊಸ ಜಾಗ, ಸಿಕ್ಕಾಪಟ್ಟೆ ಕೋಲ್ಡ್ ಐತಿ. ವಾಶ್ರೂಮ್ಗೆ ಹೋಗಿದ್ದೆ, ಫ್ರಿಜ್ ನೀರ್ನಾಗ ಎಲ್ಲ ಮುಗಿಸ್ಕೊಂಡ್ ಬಂದಂಗೆ ಆತ. ಬಟ್ ಕೋಲ್ಡ್ ಮಾತ್ರ ಭಾಳ ಐತಿ. ಈಗ ಬಿಸಿಲು ಸ್ಟಾರ್ಟ್ ಆಗೈತಿ, ಇನ್ನು ಮುಂದಕ್ಕೆ ಹೋದಂಗೆ ಕೋಲ್ಡ್ ಜಾಸ್ತಿ ಐತಂತ. ಬಟ್ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಲೈಫ್ನಾಗ. ಬರ್ರಿ, ಎಂಜಾಯ್ ಮಾಡ್ರಿ. ಜೈ ಅಗೋರಿ.
ಹಾಯ್, ಗುಡ್ ಮಾರ್ನಿಂಗ್. ನಾವು ಇಲ್ಲಿ ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ಗಾಡಿ ಸೈಡ್ ಹಿಡಿದೀವಿ. ನಮ್ಮ ಸಿಟಿಗಳ ತರ ಇಲ್ಲೆಲ್ಲ ಗಾಡಿ ನಿಲ್ಲಿಸ್ಕೊಳಕ ಅಡ್ಗಿ ಮಾಡ್ಕೊಳಕ ಅಷ್ಟೊಂದು ಒಳ್ಳೊಳ್ಳೆ ಜಾಗಗಳು ಕಾಣಿಸ್ತಿಲ್ಲ ನಮ್ಗೆ. ಇಲ್ಲಿ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಸೈಡ್ನವರೆಲ್ಲ ನಿಂತ್ಕೊಂಡು ಅಡ್ಗಿ ಮಾಡ್ಕೊಂಡು ಊಟ ಮಾಡತ್ತಾರ. ಆಮೇಲೆ ಯಾವ್ದೋ ಟೆಂಪಲ್ ಚೆನ್ನಾಗೂ ಐತಿದೆ. ಸೊ ಅದಕ್ಕೆ ನಾವು ಇಲ್ಲೇ ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ನಿಂತ್ಕೊಂಡು ನನ್ನ ಫುಲ್ ಲೆಂತ್ ವಿಡಿಯೋದಾಗ ಎಲ್ಲ ಡೀಟೇಲ್ಡ್ ಆಗಿ ನೀಟಾಗಿ ಹಾಕ್ತೀನಿ. ಹಿಂಗೆ ಎಡಿಟಿಂಗ್ ಟೈಮ್ ಸಿಗ್ತಾ ಇಲ್ಲ, ಎಡಿಟ್ ಮಾಡ್ಕೊಂಡು ಹಾಕ್ಬೇಕು ಅವನ್ನ. ಸೊ ಅದಕ್ಕೆ ನನಗೊಂದು ಸ್ವಲ್ಪ ಟೈಮ್ ಬೇಕಾ, ಅದನ್ನ ನಿಮ್ಗೆ ಕಳಿಸ್ತೇನೆ ಆದಷ್ಟು ಬೇಗ. ನನ್ನ ಶಾರ್ಟ್ಸ್ನಾಗ ಆದಷ್ಟು ಅಲ್ಲಿಂದ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಏನಾದ್ರು ಹೇಳ್ಬೇಕೇನಪ್ಪ ನೀನು? ಮೈಕ್ ಹುಡ್ಕತ್ ನೋಡ್ರಿ ಅವ. ಹೌದಾ, ಈಗ ಶುರು ಮಾಡ್ತಾನವ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಗೆ ದೀಕ್ಷೆ ಕೊಟ್ಟ ಗುರುಗಳು ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಹೇಳೋರಿದ್ದಾರೆ. ಅದನ್ನ ತಾಳ್ಮೆಯಿಂದ ಕೇಳ್ಬೇಕು. ಆಮೇಲೆ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸಿ ಅವರಿಗೆ ವೇದಿಕೆಯನ್ನು ಹಂಚ್ಕೊಳಕ ಅವಕಾಶ ಮಾಡ್ಕೊಡ್ತಾ ಇದೀವಿ. ಓವರ್ ಟು ಸಾಗರ್. ಏನಿಲ್ಲ, ಒಳ್ಳೆದೊಂದು ಟೊಮೊಟೊ ಬಾತ್ ತಿಂದ್ಬಿಟ್ಟು ಆಮೇಲೆ ಮಾತಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಉಳ್ಳಾಗಡ್ಡಿ ಸಿಪ್ಪಿ ಸುಲಿಯಾಕ ಒದ್ದಾಡಕತ್ತಾರ. ನಮ್ದು ಸ್ಟವ್ ಸ್ವಲ್ಪ ಗಾಳಿ ಭಾಳ ಇರೋದಕ್ಕೆ ಹಿಂಗತ್ತೆ ಪ್ಯಾಕ್ ಮಾಡ್ಕೊಂಡು ಶುರು ಮಾಡೀವಿ ನೋಡ್ರಿ ನಾವು. ಸಾಸಿವೆ ಜೀರಿಗೆ ಬೇಳೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಫ್ಲೇವರ್ ಅದ್ರದ್ದು ಒಂಥರ ಬೇರೆ ಫ್ಲೇವರೇ ಕೊಡುತ್ತದೆ ಸ್ಮೆಲ್ಗೋಸ್ಕರ. ನೆಕ್ಸ್ಟ್ ನಾವೀಗ ತರಕಾರಿ ಆ್ಯಡ್ ಮಾಡ್ತಾ ಹೋಗೋಣ. ಇದು ಕೊಡಪ್ಪ. ಈಗ ನಾನು ಹಾಕ್ಕೋತಾ ಇದ್ದೀನಿ ಸಣ್ಣಗೆ ಹೆಚ್ಚಿರೋ ಮೆಣಸಿನಕಾಯಿ. ಈಗ ನಾವು ಹಾಕೋಬೇಕು ಆನಿಯನ್. ಭಾಳ ಹುಳಿ ಆಗೋಯ್ತು. ಈಗ ನಾನು ಹಾಕ್ಕೊಂಡೆ ಎಲ್ಲರ ಮೆಚ್ಚಿನ ಟೊಮೊಟೊನ ಆ್ಯಡ್ ಮಾಡಬೇಕು. ಫಸ್ಟ್ ಖಾರ ಪುಡಿ ಹಾಕ್ರಿ, ಅದಕ್ಕೆ ಟೊಮೊಟೊ ಮ್ಯಾಗ ಆಟ ಬೀಳಂಗೆ ಹಾಕ್ರಿ. ಆಯಿತಾ? ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋರಿ. ಆಯಿತಾ? ನೆಕ್ಸ್ಟ್ ಅರಿಶಿನ ಐತ್ಲ, ಸ್ವಲ್ಪ ಆನಿಯನ್ ಟಚ್ ಹಂಗೆ ಹಾಕ್ರಿ. ಸಾಕು, ಆನಿಯನ್ ಟಚ್ ಆಗಲಿ. ಆಮೇಲೆ ಸಾಲ್ಟ್ ಸ್ಪ್ರೆಡ್ ಮಾಡ್ಕೊರಿ ಎಲ್ಲ ಕಡೆ. ರುಚಿಗೆ ತಕ್ಕಷ್ಟು ಹಾಕ್ರಿ. ನಾನು ಹಂಗೆ ಪದೇ ಹಾಕಕತ್ತೀನಿ. ನನ್ನ ಚಮಚ ಸಣ್ಣದೈತಿ, ಬರೋದು ಸ್ವಲ್ಪ ಬರತ್ತದ. ಇಷ್ಟು ಹಾಕ್ತಿರಲ್ಲ, ಇಷ್ಟು ಹಾಕಿಂದ ನೀವೇನು ಮಾಡಕ್ಕೆ ಹೋಗ್ಬೇಡ್ರಿ ಅದನ್ನ. ಇದನ್ನ ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಡ್ರಿ, ಅದನ್ನ ಅಷ್ಟೇ ಬಿಟ್ಬಿಡ್ರಿ. ಅದನ್ನ ಓಪನ್ ಮಾಡ್ರಿ. ಓಪನ್ ಮಾಡಿ ಲೈಟಾಗಿ ಮಿಕ್ಸ್ ಮಾಡ್ರಿ ಅಷ್ಟೇ. ಇಷ್ಟು ಮಾಡ್ರಿ. ಮೊಸರು ಇದ್ರೆ ಮೊಸರು ಆ್ಯಡ್ ಮಾಡ್ರಿ, ಭಾರಿ ಟೇಸ್ಟ್ ಆಗುತ್ತೆ. ನಾವು ಮೊಸರು ಬಿಟ್ಟು ಬಂದ್ವಿ. ನೀವು ತರಕಾರಿ ಹಾಕ್ತಿರಲ್ಲ, ಫಸ್ಟ್ ಕ್ಯಾರೆಟ್ ಹಾಕಿದ್ರಿ ಅಂದ್ರೆ ಫಸ್ಟ್ ಅದನ್ನ ಅದ್ರಾಗ ಬಿಡ್ರಿ ಬೇಯ್ಲದು. ಅದ್ರ ಫ್ಲೇವರ್ ಅದು ಬಿಟ್ಕೋಬೇಕು. ಅದ್ರ ಮ್ಯಾಗ ದಬ್ಬ ತರಕಾರಿಗಳು ಸುರಿತಾ ಇರಬೇಡ್ರಿ. 1 to 1 ಅದ್ರ ಫ್ಲೇವರ್ ಬಿಟ್ಕೊಳಕ್ ಒಂದು 2 ನಿಮಿಷ ಟೈಮ್ ಕೊಡ್ರಿ. ಕ್ಯಾರೆಟ್ ತನ್ನ ಫ್ಲೇವರ್ ಬಿಟ್ಟೈತಿ. ಈಗ ನಾವು ಗೆಡ್ಡೆಕೋಸು, ಎಲೆಕೋಸು ಹಾಕೋಬೇಕು. ಫ್ರೈಡ್ ರೈಸಿಗೆ ಅಷ್ಟೇ ಹಾಕಲ್ಲ, ಪಲಾವ್ಗೂ ಹಾಕ್ಬೋದು, ಏನಾಗಲ್ಲ. ಅನ್ನ ಜೊತೆ ತಾನೇ ತಿಂತೀವಿ, ಏನಾಗಲ್ಲ. ಈಗ ಇದ್ರ ಮೇಲೆ ನಾವು ಅಕ್ಕಿ ಹಾಕೋಬೇಕು. ಇದೊಂದು ಸ್ವಲ್ಪ ಇದಾಗಲಿ, ಮೆಲ್ಟ್ ಆಗಲಿ. ಜಾಗ ಮಾಡಿ 1-2 ಹನಿ ಆಯಿಲ್ ಬಿಡ್ರಿ. ಅಲ್ಲಿ ಇಷ್ಟು ಆಯಿಲ್ ಬಿಡ್ರಿ.
ಇಲ್ಲಿ ಹುಡುಕ್ಯಾಡ್ರಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲಿ ಅಂತ ಸಿಗುದಿಲ್ಲಲ್ಲ, ಅವಾಗ ಇವಂಗ್ ಬೈರಿ ಸಿಗುತ್ತದೆ ನೋಡ್ರಿ. ಇಲ್ಲ ಐತೆ ಮಹಾರಾಷ್ಟ್ರ ಬ್ರ್ಯಾಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದಕ್ಕೆ ನೆನಪಾಗೈತೆ ಅವಂಗ ಎಲ್ಲ ಅಡಿಗೆ ಆದ್ಮೇಲೆ ನೆನಪಾಗಬೇಕಿತ್ತು, ಮುಂಚೆನೇ ಆಗೈತಿ. ಇದನ್ನ ಸ್ವಲ್ಪ ಇಲ್ಲಿ ಬಿಟ್ಕೋರಿ ಹಿಂಗ ಸಾಕು, ಭಾಳ ಬೇಡ. ಮಸಾಲ ಪೌಡ್ರ್ ಎಲ್ಲ ಐತಿ ಅಲ್ಲ ನೋಡ್ರಿ. ಮಸಾಲ ತಗೊಂಬ ಅಂದ್ರ ಚಿಕನ್ ಮಸಾಲ ತಂದಾನ ಹಾಕ್ರಿ. ಇದು ನಮ್ಮ ಬೆಂಗಳೂರಾಗ ಸಿಗುತ್ತೆ ಮಸಾಲ, ಅದಕ್ಕಿಂತ ಸ್ಮೆಲ್ ಐತಿ ನೋಡ್ರಿಪ್ಪ. ಇದು ಈಗ ಅಕ್ಕಿ ಹಾಕೊಂತೇವೆ ನೋಡ್ರಿ. ಜಾಸ್ತಿ ಆಗಲ್ಲ, ಮಸಾಲೆ ಎಲ್ಲ ಮೆಲ್ಟ್ ಆಗುತ್ತೆ ಈಗ. ಇದು ವೆಜಿಟೇಬಲ್ಸ್ ಈಗ ಕುಕ್ಕರ್ನ್ಯಾಗ ಕೊತ್ತ 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 ಕುದಿಯಾಕತ್ತೈತಿ. ನೀರಿನ ವ್ಯವಸ್ಥೆ ಐತಿ. ಬಹಳಷ್ಟು ಜನ ಟೂರಿಸ್ಟರ್ಸ್ ಇಲ್ಲಿ ಸ್ಟೇ ಆಗಿದಾರ. ನೈಟ ಬಂದು ಇಲ್ಲೆಲ್ಲ ಊಟ ಮಾಡ್ತಾರ, ನಾಷ್ಟ ಮಾಡ್ತಾರ, ಅಡ್ಗೆ ಮಾಡ್ಕೊಂತಾರ. ಸೂಪರ್ ಐತಿ ಪ್ಲೇಸ್. ನಾವು ಅಡ್ಗಿನೂ ಮಾಡ್ಕೊಂಡು ಈಗ ಊಟ ಸ್ಟಾರ್ಟ್ ಮಾಡೀವಿ. ಮತ್ತು ಸಿಗೋಣ ಅಂತ ಆಮೇಲೆ. ನಮ್ಗೆ ಸ್ವಲ್ಪ ಊಟಕ್ಕೆ ಟೈಮ್ ಇರಲಿ. ಬಾಯ್, ಸಿ ಯು ಅಗೇನ್. ಗಾಡಿ ಎಮಿಷನ್ ಟೆಸ್ಟ್ ಮಾಡಿಸ್ಬೇಕಂತ ಬಂದ್ವಿ. ಎಮಿಷನ್ ಟೆಸ್ಟ್ಗೆ ಇಲ್ಲಿ ಓಮಿನಿ ಒಳಗೆ ಸೆಟಪ್ ಮಾಡ್ಕೊಂಡಿರ್ತಾರ. ಅವನು 6 monthsಗೆ 250 ಹಾಕ್ಯಾನ. MP ಒಳಗಿದ್ದೇವೆ. ಸಿ ಬ್ರದರ್ ಎಮಿಷನ್ ಟೆಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರ, ಅವ್ನ ಭಾಷೆದಾಗ ಅವನು, ನಮ್ಮ ಭಾಷೆದಾಗ ನಾವು. 150 ಅಂತಾನ, ನಮಗೆ ತಿಳಿವಲ್ದು ಮಾಡೋದು. ಎಷ್ಟು ಹೇಳಿದ ಫಸ್ಟ್? 220. 6 ತಿಂಗಳಿಗೆ 250 ಹೇಳಿದ. ನಮ್ಗೆ ಅದು ತಿಳಿವಲ್ದಾಗಿತ್ತ. ಬಟ್ ಆಮೇಲೆ ಇಲ್ಲಿ ಪ್ರಿಂಟ್ಔಟ್ ತೋರಿಸಿ ಹೇಳಿದ, ಆವಾಗ ಅರ್ಥ ಆತ. ಅಂದ್ರೆ ನೀವು ಎಮಿಷನ್ ಇರ್ಲಾರ್ದ ಬಂದ್ರೆ ಅಂತ ಅನ್ನಕೋಬೇಡ್ರಿ. ಎಮಿಷನ್ ಇತ್ತು, ಇವತ್ತು ಮಿಡ್ ನೈಟ್ ಎಕ್ಸ್ಪೈರಿ ಆಗುತ್ತಾ. ಸೊ ಅಪ್ಡೇಟ್ ಇರ್ಬೇಕಲ್ಲ ನಾವು. ಆದ್ರೆ ಬೇರೆ ಔಟ್ ಸ್ಟೇಟ್ ಬಂದೇವಲ್ಲ, ಸೊ ಅದಕ್ಕೆ ಇದು ಮಾಡ್ಸಾತೀನಿ. ಇಲ್ಲಿ ಒಂಥರ ವಿಚಿತ್ರ ಐತಿ. ಎಲ್ಲ ಬಂಕ್ನೇ ಮಾಡ್ತಾರ ನಮ್ಮ ಬೆಂಗಳೂರಿನಾಗ. ಇಲ್ಲಿ ಓಮಿನಿ ಒಳಗೆ ಮಾಡ್ತಾನ ನೋಡ್ರಿ. ನಾನು ಎಲ್ಲದೀನಿ ನೋಡಿದ್ರೆ ಅದ ಒಳ್ಳಮಳ್ಳ ಪ್ರಯಾಗ್ರಾಜ್ ಅಂತಂದು ಹೇಳ್ತಾನ ಅಂತ ಅಂದ್ಕೊಂಡ್ರೆ, ಗಾಡಿ ಪಾರ್ಕ್ ಮಾಡಿ ರೆಸ್ಟ್ ಮಾಡತ್ತೀವಿ. ಕಾತ 1500 ಕಿಲೋಮೀಟ್ರ್ ಬಂದ್ವಿ. 1500 ಕಿಲೋಮೀಟ್ರ್ ಬಂದಿದ್ದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂದ್ರೆ 555 ರೀಚ್ ಆದ್ವಿ. ಇಟ್ ಮೀನ್ಸ್ 500. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡತ್ತೀವಿ. ಪ್ರಯಾಗ್ರಾಜ್ ರೂಟ್ನಾಗ ಕುತ್ಕೊಂಡಿವಿ. ಈಗ ಇವ ಒಂದು ಕುಕ್ಕರನ್ನ ಖಾಲಿ ಮಾಡಿದ ಮಾತಾಡ್ಕೊಂತ. ಇನ್ನ ಮಾತಾಡೋದು ಮುಗಿಯೋದು. ನಮ್ಗೆ ಚಾ ರೆಡಿ ಐತಿ. ಚಾ ಫುಲ್ ಟೈಟ್ ಮುಚ್ಚಿದ್ರಿ. ಯಾವಾಗ ಮಾಡಿ ಹೇಳಿದ್ದು? ಯಾವಾಗ ಮಾಡಿದ್ರಿ? ಬೆಳಗ್ಗೆ. ಬೆಳಗ್ಗೆ ಬೆಳಿಗ್ಗೆ ನೋಡಿ, ಈಗ ಹೊಗೆ ಆಡುತ್ತೆ ನೋಡ್ದ. ಬಿಸಿಲೇ ಕಿತ್ತಿನ ಹೆದ್ದ ನನ್ನ ಜೊತೆಲೇ ಇದೆ. ಯಾವಾಗ ಜಾಮ್ ನೋಡ್ರಿ, ನಾವಿದ್ದೀವಿ. ಅಲ್ಲಿ ಮುಂದೇನೋ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಐತಿ. ಎಲ್ಲರೂ ಯೂಟರ್ನ್ ತೊಗೊಂಡು ಹೋಗ್ತಾ ಇದಾರೆ. ಮೋಸ್ಟ್ಲಿ ಅಲ್ಲೆಲ್ಲೋ ಒಳಗಡೆ ಒಂದು ರೂಟ್ ಐತೆ, ಅಲ್ಲೇ ಹೋಗ್ರಿ ಅಂತ ಒಬ್ರು ಯಾರೋ ತೋರಿಸಿದ್ರು. ಸೊ ಅದಕ್ಕೆ ಎಲ್ಲರೂ ಯೂಟರ್ನ್ ತೊಗೊಳತ್ತೀವಿ. ನೋಡೋಣ, ಅಲ್ಲಿ ಅರ್ಟಿಗ ಹೋಗುತ್ತಲ್ಲ, ಅಲ್ಲೆಲ್ಲೋ ಜಾಗ ಇರ್ಬೇಕು, ಅಲ್ಲೇ ಹೋಗ್ಬಿಡೋಣ ಅಂತ. ಬ್ಯಾಗ್ ನೋಡಿ ಎಲ್ಲಿ ಇಟ್ಕಟ್ಟೋಣ. ಸಿಸಿ ಎಲ್ಲ
ಹೆವಿ ಜಾಮ್ ಏನೋ ಮುಂದೇನೋ ಸಮಥಿಂಗ್ ಏನೋ ಆಗಿರ್ಬೇಕು ಅನ್ಸುತ್ತೆ. ಸಮಥಿಂಗ್ ವೆಂಟ್ ರಾಂಗ್ ಐ ಥಿಂಕ್. ಸೊ ಎಲ್ಲ ಗಾಡಿಗಳು ಸ್ಟಾಪ್ ಆದವು. ಎಲ್ಲ ಡಿವೈಡ್ ಹತ್ತಿಸ್ಕೊಂಡು ಮತ್ತೆ ಈ ರೂಟಿಗೆ ಬಂದು ಜಾಯ್ನ್ ಆಗಿ ಹೊಂಟೀವಿ. ಇಲ್ಲಿ ಏನಾಗೈತೆ ಗೊತ್ತಿಲ್ಲ. ಮೇ ಬಿ ಆಕ್ಸಿಡೆಂಟ್ ಆರ್ ರೋಡ್ ರಿಪೇರ್. ಇಲ್ಲಿ ಇನ್ನೊಂದು ಏನಂದ್ರೆ ಪೊಲೀಸು ಆ್ಯಂಬುಲೆನ್ಸ್ ಏನು ಸ್ಪಾಟಿಗೆ ಬರೋದೇ ಇಲ್ಲ. ಇಲ್ಲಿ ಒಬ್ಬರು ಪೊಲೀಸನ್ನ ನೋಡಿಲ್ಲ ನಾವು ಬೆಳಗ್ಗೆಯಿಂದ. ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಬೇಕಿಲ್ಲ ಇಲ್ಲಿ. ಕನ್ಸ್ಟ್ರಕ್ಷನ್ ನಡೆದೈತಿಲ್ಲ. ಈ ಟ್ರಾಫಿಕ್ ಏನಾಗೈತಿ ಎಲ್ಲಿ ಏನಾಗೈತಿ ಅಂತ ಎಕ್ಯುರೇಟ್ ಇಲ್ಲಿಂದ 20 ಕಿಲೋಮೀಟರ್ವರೆಗೂ ಇಲ್ಲೇ ಕುತ್ಕೊಂಡು ಕಂಡುಹಿಡಿಯೋ ಕೆಪಾಸಿಟಿ ನಮ್ಗೈತಿ. ಅದೊಂದು ಇನ್ಸ್ಟ್ರೂಮೆಂಟ್ ನಮ್ಮ ಬ್ಯಾಗ್ನಾಗ ಐತಿ. ಅದು ಯಾವ ಇನ್ಸ್ಟ್ರೂಮೆಂಟ್ ಅಂತೇಳಿ ನಿಮ್ಗೆ ಗೊತ್ತಾಗತ್ತಾ? ನೋಡೋದು ಮುಂದೆ ನಾನು ಮೋಡ ಅಂದ್ಕೊಂಡೆ ಇಂಡಸ್ಟ್ರೀಸು. ನಾನು ಮೋಡನೇ ಧರೆಗಿಳಿದು ಬಂದೈತೆ ಅಂದ್ಕೊಂಡೆ, ಬಟ್ ಮೋಡ ಧರೆಗಿಳಿದು ಬಂದಿಲ್ಲ. ಇದು ಮಾನವ ನಿರ್ಮಿತ ಮೋಡ. ಅಂದ್ರೆ ಅಲ್ಲೇನು ಹೊಂಟೈತಲ್ಲ ಫಾಗ್ ಕಲರ್, ಕ್ಲೌಡ್ ಕಲರ್, ಅದು ಯಾವುದೋ ಇಂಡಸ್ಟ್ರಿ. ಏನು ಈ ಐ ಥಿಂಕ್ ಗೌರ್ಮೆಂಟ್ ಏನು ಪ್ಲ್ಯಾನ್ ಮಾಡೈತಿ ಅಂದ್ರೆ ಇಲ್ಲಿ ಜನವಸತಿ ಕಮ್ಮಿ ಐತಿ. ಸೊ ಅದಕ್ಕೆ ಈ ಥರ ಸ್ಮೋಕ್ ಬಿಡೋ ಅಂಥ ಇಂಡಸ್ಟ್ರೀಸ್ನ ಈ ಕಡೆ ಸೈಡ್ ಪ್ಲೇಸ್ ಮಾಡಿದಾರ ಅನ್ಸುತ್ತಾ. ಐ ಥಿಂಕ್ ಮೇ ಬಿ ಇರ್ಬೋದು. ಅವು ಯಾವ ನಮೂನಿ ಅದಾವು ನೋಡ್ರಿ. ಇಲ್ಲೊಂದು ಹೊಗೆ ಬಿಡಾತೈತಿ. ಇಲ್ಲಿ ನೋಡ್ರಿ ಇಬ್ಬನಿ ಅಂತಿದ್ರಲ್ಲ, ಇಲ್ಲಿ ನೋಡ್ರಿ ಎದುರಿಗೆ ಹೋಗಿ ಇಂಡಸ್ಟ್ರೀಸ್ ಇಯರ್ ಈ ಕಡೆ ತಗೋ. ಏನು ಇಬ್ಬನಿನ ಏನಿದೆ ಹೋಗಿ ಹಾಂ ಓಕೆ ಇಷ್ಟೊಂದು ಲೈಟ್ ಹಾಕೋಬೇಕು ನಾವು. ನೋಡ್ರಿ ಇಲ್ಲಿ ಪಾಪ ಜನ ಹೆಂಗೆ ಜೀವನ ಮಾಡ್ತಿರ್ಬೇಡ. ಕಣ್ಣು ಕಾಣಲಾರ್ದಷ್ಟು ಹೋಗಿ ಸಿ ಇಂಡಸ್ಟ್ರೀಸ್ ಏರ್ ನೋಡ್ರಿ. ಇದು ನೋಡ್ರಿ ಈ ಕಡೆ ಅಲ್ಲೈತಲ್ಲ ಫ್ಯಾಕ್ಟ್ರಿ ಕಾಣಿಸ್ತೈತಿ. ಏನ್ ಬರ್ನ್ ಮಾಡತ್ತಾರನ ಅವ್ರು. ಇಲ್ಲಿಂದ 240 ಸಮಥಿಂಗ್ ಐತಿ ಪ್ರಯಾಗ್ರಾಜ್. ನಾನಲ್ಲಿ ಮೈನ್ ಅಗೋರಿಗಳು ನೋಡ್ಬೇಕು, ನಾಗಾ ಸಾಧುಗಳು ನೋಡ್ಬೇಕು, ಆಮೇಲೆ ಅಂಬಾಸಿಡರ್ ಬಾಬಾನ್ ನೋಡ್ಬೇಕು, ರುದ್ರಾಕ್ಷಿ ಬಾಬಾನ್ ನೋಡ್ಬೇಕು, ಕಬೂತರ್ ಬಾಬಾನ್ ನೋಡ್ಬೇಕು, ಆಮೇಲೆ ಇನ್ನೊಬ್ಬ ಕೈ ಹಿಂಗೆ ಎತ್ತಿರ್ತಾನಲ್ಲ ಮ್ಯಾಗ ಯಾರವನು ಚಿಮ್ಟಾ ಬಾಬಾ. ಚಿಮ್ಟಾಲಿ ಹೊಡೆದ್ನಲ್ಲ ಅದಕ್ಕೆ ಚಿಮ್ಟಾ ಬಾಬಾನ್ ನೋಡ್ಬೇಕು. ಆಮೇಲೆ ಮತ್ತೆ ನಮ್ಮ ಕರ್ನಾಟಕದವ್ರು ಇಬ್ರು ಅದಾರ. ಒಬ್ಬ ಹೆಣ ತಿಂದಿದ್ನಂತರಪ್ಪ. ಐ ಮೀನ್ ಅವನು ಎಲ್ಲ ನೋಡಿದ್ರೆ ಅವನ್ನ ಬಂದು ನೋಡ್ಬೇಕು. ಸಿ ಇವರೆಲ್ಲ ಕಾಣಿಸ್ಕೋಬೇಕು ಇವತ್ತ. ಬಟ್ ಎದ್ರಿಗೆ ಬಂದ್ರೆ ನೋಡೋದು ಧೈರ್ಯ ಐತೆ ಇಲ್ಲ ಗೊತ್ತಿಲ್ಲ. ನೀನ್ ನೋಡ್ತೇನು? ಹೊಡ್ತಾ ತಿಂತೇನೋ? ಬೇಕಾದ್ರೆ ಜೊತೆಗೆ ಹೋಗ್ಬಿಡ್ತೀವಿ. ಹೊಡ್ತಾ ತಿಂತೇನೋ? ತಿಂದೆ ಬರೋಣ. ಅದೇ ಆಶೀರ್ವಾದ ಪ್ರಸಾದ. ಅದು ಆಶೀರ್ವಾದ ಪ್ರಸಾದ ಯಾರ್ದು? ಅವರು ಐ ಥಿಂಕ್ ನಮ್ಮ ಥರ ಹ್ಯುಮ್ಯಾನಿಟಿ ಇತ್ತಂದ್ರೆ ನಾವು ಹೆಂಗಿರ್ತೀವಿ ಹಂಗಿರ್ತಾರ ಅಂತ ಜಡ್ಜ್ ಮಾಡ್ಬೋದು. ಬಟ್ ಅವರು ಪಬ್ಲಿಕ್ ಬಿಟ್ಟು ಹೊರಗೆ ಬದುಕಿದಾರ ಅಂದ್ರೆ ಅವ್ರ ಮೆಂಟಾಲಿಟಿ ಹೆಂಗೈತೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಈಗ ಅವ್ರು ನಮ್ಗೆ ಹೊಡಿಬಾರ್ದಂದ್ರೆ ನಾವು ನಾಗ ಆಗ್ಬೇಕು ಇಲ್ಲ ಅಗೋರಿ ಆಗ್ಬೇಕು. ಅಂದ್ರೆ ಅವ್ರು ನಮ್ಗೆ ಹೊಡೆಯಂಗಿಲ್ಲ, ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ ಅಂತ ನನಗನ್ಸಾತತಿ.
ಬಟ್ ನಾವು ಅದಾಗಲ್ಲ, ಅವರು ಹೊಡೆಯೋದು ಬಿಡಲ್ಲ ಅಂತ ನೋಡೋಣಂತೆ ಹೆಂಗಾಗತ್ತೆ ಅಲ್ಲಿ ಮುಂದೋಗಿಂದ. ಇದು ಒಂಥರ ಡಿಫ್ರೆಂಟ್ ಐತೆ ನೋಡ್ರಿ. ವಿಲೇಜ್ ನೋಡ್ರಿ, ಇದು ವಿಲೇಜ್, ಅಲ್ಲಿ ವಿಲೇಜ್. ಇಷ್ಟ ಇವು ಮನಿ ಕಟ್ತಾರ, ಪ್ಲಾಸ್ಟರಿಂಗ್ ಮಾಡಲ್ಲ. ಯಾರೋ ಒಬ್ಬೊಂದು ಪ್ಲಾಸ್ಟರಿಂಗ್ ಮಾಡಿರ್ತಾನೆ, ಮ್ಯಾಲ್ ರೂಫ್ ಇರಲ್ಲ ಅದಕ್ಕೆ ನೋಡ್ರಿ. ಪ್ಲಾಸ್ಟರಿಂಗ್ ಇಲ್ಲ ಮೋಸ್ಟ್ ಆಫ್ ಇಲ್ಲಿ ಮನಿಗಳು ನೋಡಿದ್ರೆ ಪ್ಲಾಸ್ಟರಿಂಗ್ ಇಲ್ಲ ಮನಿಗಳಿಗೆ. ಕೆಲವೊಂದು ಪ್ಲಾಸ್ಟರಿಂಗ್ ಇದಾವೆ ಅಷ್ಟೇ. ಜನವಸತಿನೇ ಕಮ್ಮಿ, ಜನಸಾಂದ್ರತೆ ಜನವಸತಿ ಭಾಳ ಕಮ್ಮಿ ಇಲ್ಲಿ. ಇದಿಷ್ಟು ನಮ್ಮ ಶಾರ್ಟ್ ಆ್ಯಂಡ್ ಸ್ವೀಟ್ ಡೇ 3 ವಿಡಿಯೋ. ನೆಕ್ಸ್ಟ್ ಡೇ 4 ವಿಡಿಯೋ ಹಾಕ್ತೀನಿ. ಇಲ್ಲಿ ಎಡಿಟಿಂಗ್ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಆಗ್ತೈತಿ. ಸೊ ಲ್ಯಾಪ್ಟಾಪ್ ತಂದೀವಿ, ಕಾರ್ನಾಗ ಲ್ಯಾಪ್ಟಾಪ್ ಚಾರ್ಜರ್ ಇಲ್ಲ. ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಪ್ರಿಪೇರ್ ಮಾಡಿ ಹಾಕ್ತೀನಿ. ಈಗ ನಾವು ಅಲ್ಲಿ ಸ್ನಾನ ಮಾಡೋ ಸ್ಪಾಟಿಗೆ ಹೋಗ್ಬೇಕು. ಹೋಗಿಂದ ಅಲ್ಲಿ ಸ್ಪಾಟಿನ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡ್ತಾ ಇರಿ ನಮ್ಮ ಚಾನಲ್. ಬಾಯ್, ಸಿ ಯು.